ಇವತ್ತು ಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನಮಗೆ ಇದನ್ನು ಮನೆಯಲ್ಲೇ ಮಾಡ್ಬೋದು. ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದೇ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ ತೆಂಗಿನಕಾಯಿನ ಕ್ಲೀನಾಗಿರುವ ಬಟ್ಟೆಗೆ ಹಾಕಿ ಅದನ್ನು ಚೆನ್ನಾಗಿ ಹಿಂಡಿ ಅದರ ಹಾಲನ್ನೆಲ್ಲ ತೆಗಿಬೇಕು. ನೋಡಿ, ಈ ಥರ ಬಟ್ಟೆಯಲ್ಲಿ ಹಾಕಿ ಹಿಂಡಿ ತೆಗೆಯೋದ್ರಿಂದ ನಮಗೆ ಚೂಸ ವೇಸ್ಟ್ ಆಗದೆ ಅದರ ತೆಂಗಿನಕಾಯಿ ಹಾಲೆಲ್ಲ ಸಿಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಇದನ್ನು ಫ್ರೀಝರಲ್ಲಿ ಒಂದು ದಿನ ಇಡಬೇಕು. ಒಂದು 8 ಗಂಟೆ ಫ್ರೀಝರಲ್ಲಿ ಇಟ್ಟರೆ ಸಾಕು. 8 ಗಂಟೆ ಆದ ತಕ್ಷಣ ತೆಗೆದ್ರೆ ನೋಡಿ, ಇದರ ಮೇಲ್ಗಡೆ ನಾವು ಹಾಲನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಅದರ ಕೆನೆ ಬರುತ್ತಲ್ಲ, ಅದೇ ರೀತಿ ತೆಂಗಿನಕಾಯಿದು ಹಾಲಿದ್ದು ಕ್ರೀಮ್ ಎಲ್ಲ ಮೇಲೆ ಬಂದಿರುತ್ತೆ, ನೀರು ಕೆಳಗಡೆ ಇರುತ್ತೆ. ಆ ಕ್ರೀಮನ್ನು ಮಾತ್ರ ನಾವು ಒಂದು ಪಾನಿಗೆ ತಗೋಬೇಕು. ನೀರಿಲ್ಲದೆ ಆ ಕ್ರೀಮನ್ನು ಮಾತ್ರ ತಗೊಂಡು ಒಂದು ಪಾನಿಗೆ ಹಾಕಿ ಅದನ್ನು ಒಂದು 15 ನಿಮಿಷ ಕಾಯಿಸಿದರೆ ಶುದ್ಧವಾದ ತೆಂಗಿನೆಣ್ಣೆ ತಯಾರಾಗುತ್ತೆ.